ಮುಖ್ಯಮಂತ್ರಿಗಳಾಗಿರುವಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೆ ಮೊದಲಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಮೊದಲಿಗೆ ಧಿಕ್ಕಾರವನ್ನು ಕೂಗ್ತೀವಿ. ಯಾಕಪ್ಪ ಅಂತಂದ್ರೆ ಏನು ಮೊನ್ನೆ ನಡೆದಂತ ಹೋರಾಟದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವಗಳನ್ನ ಏನು ಬಂಧನ ಮಾಡಿ ಅವ್ರನ್ನ ಜೈಲಿಗೆ ಇಟ್ಟುವಂತ ಕೆಲಸ ಮಾಡಿದ್ದಾರೆ. ನಾಚಿಕೆಯಾಗಬೇಕು. ಹಿಂದಿಕೆ ಏರಿಕೆ ಮಾಡುತ್ತಿರುವಂತ ಒಂದು ಸಭೆಯನ್ನು ನಡೆಸುತ್ತಿರುವಂತ ಸಭೆಯಲ್ಲಿ ನಮ್ಮ ಕರವೇ ಕಾರ್ಯಕರ್ತರು ಹೋಗಿ ಆ ಒಂದು ಹಿಂದಿ ಬ್ಯಾನರ್ಗಳನ್ನ ಹರಿಯುವುದ್ರ ಮುಖಾಂತರ ಅಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಶಾಂತಿಯುತವಾಗಿ ಅಲ್ಲಿ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ. ಆದರೂ ಕೂಡ ಈ ಸರ್ಕಾರ ಅವರಿಗೆ ಕೇಸ್ಗಳನ್ನು ಹಾಕುವುದ್ರ ಮುಖಾಂತರ ಅವರನ್ನು ಜೈಲಿಗೆ ಇಟ್ಟಿದ್ದಾರೆ. ಸರ್ಕಾರ ಕೂಡಲೇ ಅವರನ್ನ ಬಂಧನವಾಗಿರುವಂತ ಎಲ್ಲ ನಮ್ಮ ಕರವೇ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಬೇಕು. ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ಮೂಲೆ ಮೂಲೆಯಲ್ಲಿ ದಂಗೆ ಆಗಬೇಕಾಗತ್ತೆ. ಏನಾದ್ರೂ ಆ ದಂಗೆಯಲ್ಲಿ ಘಟನೆಗಳು ನಡೆದರೆ ಅದಕ್ಕೆ ರಾಜ್ಯ ಸರ್ಕಾರನ ಹೊಣೆ ಆಗಬೇಕನ್ನುವಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಏನು ಇಡೀ ಪ್ರಾದೇಶಿಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಒತ್ತಾಯ ಪೂರ್ವಕವಾಗಿ ವಿಭಿನ್ನ ರೀತಿಯೊಳಗಡೆ ಹಿಂದಿಯನ್ನ ಯಾವುದೇ ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಖಾಸಗಿಯೇತರಗಳ ಮೇಲೆ ಆ ಹಿಂದಿಯನ್ನ ಕಲಿಬೇಕು, ಹಿಂದಿಯನ್ನ ಕಲಿತ್ರೆ ವಿಶೇಷವಾದಂತ ವಿಭಿನ್ನವಾದಂತ ಕೊಡುಗೆಗಳನ್ನ ಪದೋನ್ನತಿಗಳನ್ನ ನಾವು ನಿಮ್ಗೆಲ್ಲ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೆಲವೊಂದು ಇಲ್ಲಿಯ ಜನರಿಗೆ ಆಮಿಷಗಳನ್ನು ಒಡ್ಡುದ್ರ ಮುಖಾಂತರ ಮೊನ್ನೆ ಏನು ನಡೆದಂತ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಒಳಗಡೆ ಒತ್ತಾಯ ಪೂರ್ವಕವಾಗಿ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಹಿಂದಿಯನ್ನ ಪ್ರಚಾರವನ್ನ ಮಾಡ್ತಾ ಇದ್ರು. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುಖಂಡರುಗಳು ಹೋಗಿ ಅಡ್ಡಿಪಡಿಸಿ ಅದ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ಕೇಂದ್ರ ಸರ್ಕಾರ ಒಂದ್ ಕಡೆ ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನ ಮಾಡ್ತದೆ, ಅದಕ್ಕೆ ಕರವೇ ವಿರೋಧ ಮಾಡಿದ್ರೆ ರಾಜ್ಯ ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರುಗಳನ್ನ ಜೈಲಿಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ರಾಮಯ್ಯ ಅಂತ ಹೇಳಿ ಖ್ಯಾತಿ ಆದಂತವ್ರು ಯಾಕೆ ಈ ರೀತಿಯಾದಂತ ಧೋರಣೆಯನ್ನ ತೋರಿಸ್ತಾ ಇದಾರೆ ಅನ್ನುವಂಥದ್ದು ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕಂದ್ರ ನಾವು ಪ್ರತಿ ಸಲ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಕನ್ನಡ ಪರ ಹೋರಾಟಗಾರರನ್ನ ಮೊಕದ್ದಮೆಗಳ ಹಾಕಿ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ರೆ, ಆದ್ರೆ ಇವರೇ ಎಷ್ಟೋ ಬೇರೆ ಬೇರೆ ಹೋರಾಟಗಳು ಮಾಡಿರುವಂತವ್ರ ಮೇಲೆ ಪ್ರಕರಣಗಳನ್ನು ವಾಪಸ್ ತಗೋತಾ ಇರುವಂತ ರಾಜ್ಯ ಸರ್ಕಾರ ಕನ್ನಡ ಪರ ಹೋರಾಟಗಾರನ ಕರ್ನಾಟಕ ರಕ್ಷಣಾ ವೇದಿಕೆಯವ್ರನ್ನ ಒಂಥರ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಭಾವನೆ ಆಗ್ತಾ ಇದೆ. ಅದಕ್ಕೆ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಗಿರುವಂತ ನಾರಾಯಣಗೌಡರು ರಾಜ್ಯ ವ್ಯಾಪ್ತಿ ಕರೆ ಕೊಟ್ಟಿದ್ದಾರೆ. ನಾವು ಕೂಡ ಇವತ್ತು ಬೆಳಗಾವಿಯ ಜಿಲ್ಲಾ ಘಟಕದ ವತಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಏನು ಬಂಧಿತ ಕಾರ್ಯಕರ್ತರನ್ನ ತಕ್ಷಣವೇ ಬಿಡುಗಡೆಗೊಳಿಸಬೇಕು. ಒಂದ್ ವೇಳೆ ಸರ್ಕಾರ ಈ ಹೋರಾಟಕ್ಕೆ ಮಣಿಯದೇ ಹೋದ್ರೆ ಈ ಹೋರಾಟದ ಒಂದು ಅರ್ಥವನ್ನ ಅವರು ಗೊತ್ತು ಮಾಡಿಕೊಳ್ಳಿಲ್ಲ ಅಂತಂದ್ರ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಸ್ವರೂಪ ಬೇರೆ ಆಗ್ತದೆ. ಹಾಗಾಗಿ ತಕ್ಷಣವೇ ಬಂಧಿತರನ್ನ ಬಿಡುಗಡೆಗೊಳಿಸಿ ಏನು ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನ ಹೇರಿಸ್ತಾ ಇದ್ದಾರೆ ಅದನ್ನ ತಡೆಯುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕು ಅಂತ ಹೇಳಿ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ.